ಈಗ ನಡೆಯುತ್ತಿರುವ ಕುಸ್ತಿ ಸಿಂಚನ ಕನಕಪುರ ಹಾಗೂ ದಿವ್ಯ ಬಾಗಡಿ. ಕಿರಣ್ ಕನಕಪುರ ಯಾರಪ್ಪ ಕಿರಣ್? ಇವರಿಂದ 1000 ರೂಪಾಯಿ ಸ್ಪೆಷಲ್ ಪ್ರೈಸ್. ವಿನಯ್ ಹಾಗೂ ಸಾಗರ್ ಇಬ್ಬರಲ್ಲಿ ಆನಾದಲ್ಲಿ ತೀರ್ಪುಗಾರರಿಂದ ಇಬ್ಬರು ಸೆಂಟರ್ ಹೋದ ಮಧ್ಯಭಾಗದಲ್ಲಿ ಸುತ್ತಿ ಮಾಡಬೇಕು. ರಾಷ್ಟ್ರದಲ್ಲಿ ಸುತ್ತಿ ಮಾಡೋದು ಕೂಡ ವಿಧಾನಸಭೆಗಳ ತದನಂತರ ಕಮಲ್ ಹಾಗೂ ಮೈ ಚನ್ನಪಟ್ಟಣ, ತದನಂತರ ಭರತ್ ಮುಳಬಾಗಿಲು ಹಾಗೂ ಯತೀಶ್ ಯಾದವ್ ಕೋಲಾರ. ಈಗ ನಡೆಯುತ್ತಿರುವ ಸುದ್ದಿ ವಿನಯ್ ಮೇಲ್ಭಾಗದಲ್ಲಿ ಸಾಗರ್ ಕನಕಪುರ. ಈ ಒಂದು ಸುದ್ದಿಯಲ್ಲಿ ಯಾರ್ಯಾರಿಗಾದರೂ ನಮ್ಮ ತೀರ್ಪಾದಂಥ ನರಸಾಪುರದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಂತ ಇದೆ ತಮ್ಮ ಸ್ವಂತ ದುಡ್ಡಿಂದ 1000 ರೂಪಾಯಿ ಘೋಷಿಸುತ್ತಾರೆ. ಸಾಮಾನ್ಯ ಪ್ರೈಸ್ ಬಿಟ್ಟು ಇದಾದ ನಂತರ ಸನ್ಮಾನ್ ಮೈಸೂರು ಹಾಗೂ ಮೊಯಿನ್ ಚನ್ನಪಟ್ಟಣ ಇವರು ರೆಡಿಯಾಗಿರಬೇಕು. ಸಾಗರ್ ಕನಕಪುರ ಕಪ್ಪು ಬಣ್ಣದ ಲಂಗೋಟ ದರ್ಶಕರು ಸಾಗರ್ ಕನಕಪುರ. ಮೇಲ್ಭಾಗದಲ್ಲಿ ಹನುಮಾನ್ ಅಂತಲೇ ವಿನಯ್ ಇದರ ನಂತರ ಸನ್ಮಾನ್ ಮೈಸೂರು ಹಾಗೂ ಮೈ ಚನ್ನಪಟ್ಟಣ ಇವರು ರೆಡಿಯಾಗಿರಬೇಕು. ಅದಾದ ನಂತರ ಭರತ್ ಮುಳಬಾಗಿಲು. ನಾಳೆ ರಾತ್ರಿ 9 ಗಂಟೆಗೆ ಶ್ರೀ ವಿಶ್ವಮಾತೆ ಲೋಕಮಾತೆ ಶ್ರೀ ದ್ರೌಪದಮ್ಮನವರ ಹೂವಿನ ಕರಗ ಮಹೋತ್ಸವ ಅತಿ ವಿಜೃಂಭಣೆಯಿಂದ ನಡೆಯಲಿದೆ. ಭಕ್ತ ಮಹೇಶರೆಲ್ಲರೂ ಆಗಮಿಸಬೇಕೆಂದು ಕೋರುತ್ತಿದ್ದೇವೆ. ವಿಶ್ವಮಾತೆ ಶ್ರೀ ದ್ರೌಪದಮ್ಮ ದೇವಿಯ ಹೂವಿನ ಕರಗ ಮಹೋತ್ಸವ ನಾಳೆ 9 ಗಂಟೆಗೆ ರಾತ್ರಿಗೆ ನಡೆಯಲಿದೆ. इधंतु तकलीफ डाल होना इनसे डालेंगे
ఉండేదಲ್ಲ అంత ఇంట్రెస్ట్ చేస్తాం. ಈಗ ನಡೀತಿರುವ ಕುಸ್ತಿ ವಿನಾಯಕ್ ಮುಳುಬಾಗ್ ಸನ್ಮಾನ ವ್ಯಾಯಾಮಶಾಲೆ ಹಾಗೂ ಸಾಗರ್ ಮುಗೇಶ್ ಹನುಮಂತ್ ಮುಗೇಶ್ ಮುಂದಿನ ಕುಸ್ತಿ ಮುಗೇಶ್ ಸನ್ಮಾನ ವ್ಯಾಯಾಮಶಾಲೆ ಮುಳುಬಾಗ್ ಹಾಗೂ ದರ್ಶನ್ ಹಲೋ ನೋಡ ಸಮಸ್ಯೆ ಹಲೋ ವಿನಯ್ ಸನ್ಮಾನ ವ್ಯಾಯಾಮಶಾಲೆ ಜಯಚಂದ್ರಾಗಿದ್ದಾರೆ. ಇದಾದ ನಂತರ ಹೋಗಿ ಸನ್ಮಾನ ವ್ಯಾಯಾಮಶಾಲೆ ರೆಡಿಯಾಗಿರ್ಬೇಕು, ಅದಾಸಿಗೆ ರೆಡಿಯಾಗಿರ್ಬೇಕು. ಶಿವ ಹನುಮಾನ್ ವ್ಯಾಯಾಮಶಾಲೆ ಮುಳುಬಾಗ್ಲು ಅರ್ಚಿತ್ ಕೊಡ್ತೀವಿ ಬೇಕಾದ್ರೆ ಹೇಳ್ಬೇಕಲ್ಲ ನೀನು ಎಂ ಕೃಷ್ಣಪ್ಪ ನಿವೃತ್ತ ಡಿವೈಎಸ್ಪಿ ಅವರು ಈ ಒಂದು ಕುಸ್ತಿಪಟುಗಳ ಮಿಲನವನ್ನು ನೆರವೇರಿಸ್ತಾ ಇದ್ದಾರೆ. ಈಗ ನಡೆಯುತ್ತಿರುವ ಕುಸ್ತಿ ವಸಂತ್ ಕೆಎಸ್ ಕನಕಪುರ ಹಾಗೂ ನವೀನ್ ಬೆಂಗಳೂರು. ಏನು ನಮ್ಮ ಮುಳುಬಾಗಿಲಲ್ಲಿ ಇವತ್ತು ಕಬಡ್ಡಿ ಕುಸ್ತಿ ಪಂದ್ಯಾವಳಿ ಇವತ್ತು ಈ ಭಾಗದಲ್ಲಿ 94ನೇ ವರ್ಷದ ಕುಸ್ತಿ ಪಂದ್ಯಾವಳಿಯನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಕೃಷ್ಣಣ್ಣವರು ಹಿರಿಯರು ಗುರುಗಳು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಶಂಕರಣ್ಣ ಅವರು ಮತ್ತು ಅವರು ತಂಡದವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಈ ಒಂದು ನಮ್ಮ ಕರಗ ಮಹೋತ್ಸವಕ್ಕೆ ಜಾತ್ರೆಗೆ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಜಕ್ಕೂ ಸಂತೋಷ ಆಗುತ್ತೆ ಇದೆಲ್ಲ ನೋಡ್ತಾ ಇದ್ದರೆ. ಯಾಕಂದರೆ ನಿಮ್ಮಂಥವ್ರೆಲ್ಲ ಇರೋದ್ರಿಂದನೇ ಇನ್ನು ಈ ಕ್ರೀಡೆಗಳು ಉಳಿದಿರೋದು. ಇವತ್ತಿನ ದಿವಸ ಯಾವುದೋ ಒಂದು ಕ್ರಿಕೆಟ್ ಆಡ್ತಾರೆ ಅಂತಂದರೆ 1000, 2000, 10,000 ಜನ ಸೇರ್ತಾರೆ. ಹಾಗೆ ಯಾವುದೋ ಒಂದು ಆರ್ಕೆಸ್ಟ್ರಾ ಇಟ್ಕೊಂಡಿದ್ದಾರೆ ಅಂದರೆ ಸಾವಿರಾರು ಜನ ಸೇರ್ತಾರೆ. ಇವತ್ತು ಇಲ್ಲಿ ಕುಸ್ತಿ ನಡೀತಾ ಇದೆ ಅಂದರೆ ಸುತ್ತಮುತ್ತ ಗ್ರಾಮಸ್ಥಗಳೆಲ್ಲ ಬರಬೇಕು. ಇದು ಯಾರು ಬರ್ತಾರೆ ಅಂದರೆ ಇದ್ರ ಕಾಲೇಜ್ ಇರೋಂಥವ್ರು
ಏನು ನಿಜವಾಗ್ಲೂ ಇದನ್ನ ಉಳಿಸ್ಕೊಬೇಕು, ನಮ್ಮ ಒಂದು ಹಳೆ ಕ್ರೀಡೆಗಳನ್ನ ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರೋಂಥ ಜನ ಮಾತ್ರನೇ ಇದನ್ನು ನೋಡೋಕ್ಕೆ ಬರೋದು. ಹಾಗಾಗಿ ಮುಂದಿನ ಪೀಳಿಗೆಗೆ ಇದೆಲ್ಲ ಇರಬೇಕಾದ್ರೆ ನಾವೆಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು, ಇವ್ರ ಜೊತೆ ನಾವು ಇರಬೇಕು. ಆಗಲೇ ಇದು ನಮ್ಮ ರಾಜ್ಯದಲ್ಲಿ ಇದು ಇನ್ನೂ ಉತ್ತಮವಾಗಿ ಮುಂದೆ ಬರೋದಕ್ಕೆ ಸಾಧ್ಯ ಅಂತ ಈ ಮುಖಾಂತರ ಹೇಳ್ತಾ, ನಮ್ಮ ಹಿರಿಯರಾದಂಥ ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ಉದಯ್ ಕುಮಾರ್ ಅನ್ನೋರು, ಜಿಲ್ಲಾ ಅಧ್ಯಕ್ಷರಾದಂಥ ಉದಯ್ ಕುಮಾರ್ ಅನ್ನೋರು ಬಂದವರೆ, ನಮ್ಮ ಶ್ರೀನಾಥ್ ಅವ್ರು ಬಂದವರೆ, ಬುಜ್ಜಿ ಅನ್ನೋರು ಬಂದವರೆ, ಹಾಗೆ ಇಲ್ಲಿ ಇರೋವಂಥವರೆಲ್ಲ ನಮ್ಮ ವೀರಯ್ಯನವರು ಇದ್ದಾರೆ, ನರಸಾಪುರದವರು ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಇರೋವಂಥವ್ರು ಎಲ್ರಿಗೂ ಕೂಡ ಶುಭವಾಗಲಿ ಅಂತ ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶಿವ ಮುಂದಿನ ಕುಸ್ತಿಗೆ ರೆಡಿಯಾಗಿರ್ಬೇಕು. ಅದಾದ ನಂತರ ಬೇಗನ ಮಾಗಡಿ ಹಾಗೂ ಮೊನ್ನೆ